ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲ ನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನೇ ಕುಂಡ ಸಂಬೋಧ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 12/1/2025 18/1/2025 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆಗಳನ್ನು ನೋಡಿದಾಗ ರವಿ ಒಬ್ಬದ ಬದಲಾವಣೆಗಳನ್ನು ಆಗ್ತಾನೆ. ಇನ್ನು ಕಳೆದ ವಾರ ಯಾವ ರೀತಿಯಲ್ಲಿತ್ತೋ 9 ಗ್ರಹಗಳು ರವಿ ಬಿಟ್ಟು ಇನ್ನು 8 ಗ್ರಹಗಳೇನಿದೆಯೋ ಯಥಾವತ್ತು ಅದೇ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು. ಚಂದ್ರ ಬಂದು ಮಿಥುನ ಕಟಕ ಸಿಂಹ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ರವಿ ಬಂದು ಧನುಸ್ಸು ರಾಶಿನಿಂದ ಮಕರ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು ಮಿಕ್ಕ ಗ್ರಹಗಳೆಲ್ಲವೂ ಕೂಡ ಯಥಾವತ್ತು ಈ ಕಳೆದ ವಾರ ಹೇಗಿದ್ದು ಹಾಗೆ ಇರ್ತದೆ. ಇನ್ನು ಈ ವಾರದಲ್ಲಿ ದಿನ ವಿಶೇಷಗಳು ಭಾಳಷ್ಟಿದೆ. 12/1/2025 ಭಾನುವಾರ ಶಾಕಾಂಬರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಕೆಲವೊಬ್ಬರು ಇದನ್ನು ಆಚರಣೆ ಮಾಡಿ ಒಳ್ಳೆಯ ಫಲವನ್ನು ನೋಡೋದಕ್ಕೂ ದಾರಿ ಆಗ್ತದೆ. ಮತ್ತು ಸಾಮಾನ್ಯವಾಗಿ ಈ ಶತ್ರುದ ಕಾಟವಿದ್ದರೆ ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಮತ್ತು ಇಲ್ಲಿ ಜಮೀನಿನಲ್ಲಿ ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಅಂದರೆ ಈ ವ್ರತವನ್ನು ಆಚರಣೆ ಮಾಡೋದಂಥ ಪದ್ಧತಿಗಳಿದೆ. ಇನ್ನು 13/1/2025 ಸೋಮವಾರ ಬನದ ಹುಣ್ಣಿಮೆ ಇರತಕ್ಕಂಥದ್ದು. ಮತ್ತು ಸತ್ಯನಾರಾಯಣ ಪೂಜೆಯೂ ಕೂಡ ಅವತ್ತೇ ಇರುವಂಥದ್ದು. 14/1/2025 ಮಂಗಳವಾರ ಮಕರ ರಾಶಿಗೆ ರವಿ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಆವತ್ತಿನ ದಿವಸವೇ ಉತ್ತರಾಯಣ ಪುಣ್ಯಕಾಲವಿರ್ತಕ್ಕಂಥದ್ದು. ಸಂಕ್ರಾಂತಿ ಹಬ್ಬವೂ ಕೂಡ ಇರ್ತಕ್ಕಂಥದ್ದು. ಧನುರ್ಮಾಸದ ಪೂಜಾ ಸಮಾಪ್ತಿಯೂ ಕೂಡ ಆವತ್ತಿನ ದಿವಸ 14ನೇ ತಾರೀಕು ಆಗ್ತದೆ. ಇನ್ನು 17/1/2025 ಶುಕ್ರವಾರ ಸಂಕಷ್ಟಹರ ಚತುರ್ಥಿ ವ್ರತವಿರ್ತಕ್ಕಂಥದ್ದು, ವ್ರತ ಪೂಜೆ ಇರ್ತಕ್ಕಂಥದ್ದು. ಇಷ್ಟು ವಿಶೇಷದ ದಿವಸಗಳಿದೆ ಈ ವಾರದಲ್ಲಿ. ಇನ್ನು ಗ್ರಹಗತಿಗಳನ್ನು ನೋಡಿದಾಗ ವೃಷಭ ರಾಶಿನಲ್ಲಿ ವಕ್ರ ಗುರುವಿರ್ತಕ್ಕಂಥದ್ದು. ವಾರ ಆರಂಭದಲ್ಲಿ ಚಂದ್ರ ಮಿಥುನ ರಾಶಿ ಇದ್ದಂತನು ವಾರಾಂತ್ಯದಲ್ಲಿ ಸಿಂಹ ರಾಶಿನಲ್ಲಿ ಇರ್ತಾನೆ. ಇನ್ನು ಕಟಕ ರಾಶಿನಲ್ಲಿ ವಕ್ರ ಕುಜನಿರ್ತಕ್ಕಂಥದ್ದು. ಕನ್ಯಾ ರಾಶಿನಲ್ಲಿ ಕೇತು. ಧನುಸ್ಸು ರಾಶಿನಲ್ಲಿ ರವಿ ಇರ್ತಾನೆ, ಬದಲಾವಣೆ ಆಗ್ತಾನೆ ಮಕರ ರಾಶಿಗೆ. ಮತ್ತು ಧನುಸ್ಸು ರಾಶಿನಲ್ಲಿ ಬುಧ ಇರ್ತಕ್ಕಂಥದ್ದು. ಕುಂಭರಾಶಿನಲ್ಲಿ ಶುಕ್ರ ಮತ್ತು ಶನಿ ಇರ್ತಕ್ಕಂಥದ್ದು. ಮೀನರಾಶಿನಲ್ಲಿ ರಾಹು ಇರ್ತಕ್ಕಂಥದ್ದು. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಆದರೆ ತುಂಬ ಜನಗಳಿಗೆ ಒಳ್ಳೆಯ ಫಲವನ್ನು ನೋಡೋದಕ್ಕೆ ಅಥವಾ ಫಲದ ನಿರೀಕ್ಷೆಗಳನ್ನು ಮಾಡೋದಕ್ಕೂ ಕೂಡ ಅನುಕೂಲದ ಸ್ಥಿತಿನಲ್ಲಿ ಈ ವಾರ ಇದೆ. ತುಂಬ ರಾಶಿಗಳಿಗೆ ಉತ್ತಮವಾದಂಥ ಫಲವನ್ನೇ ಕೊಡುತ್ತೆ ಈ ವಾರ. ಅದರಲ್ಲಿ ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಏಳಿಗೆಯನ್ನು ಕಾಣೋದಕ್ಕೆ ದಾರಿಯಾಗ್ತದೆ. ಲಾಭವನ್ನು ನೋಡ್ತಕ್ಕಂಥದ್ದು, ಆರ್ಥಿಕವಾದಂಥ ಸುಧಾರಣೆಗಳಾಗ್ತಕ್ಕಂಥದ್ದು, ಕೌಟುಂಬಿಕವಾದ ಸಹಕಾರಗಳು ಬರುವಂಥದ್ದು, ಧರ್ಮ ಕಾರ್ಯಗಳಿಗೆ ಪೂಜೆ ಪುನಸ್ಕಾರಗಳ ಕಡೆಗೆ ಸ್ವಲ್ಪ ಆಸಕ್ತಿಗಳು ಜಾಸ್ತಿ ಆಗುವಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು ಅಂತೇಳಿದೆ. ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ. ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲೂ ಅನುಕೂಲದ ಒಂದು ಸ್ಥಿತಿಗತಿಗಳು. ಶುಭ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತದೆ. ಸರ್ಕಾರಿ ಕೆಲಸ ಕಾರ್ಯಗಳಾಗೋದಕ್ಕೆ ಅನುಕೂಲವಾಗ್ತಕ್ಕಂಥದ್ದು, ರಾಜಕಾರಣಿಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಮಕ್ಕಳಿಂದ ಸಹಕಾರವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಎಲ್ಲರೂ ಸಾಲ ಮತ್ತೊಂದು ಅಪ್ಲೈ ಮಾಡಿದರೆ ಅಥವಾ ಸ್ಥಿರಾಸ್ತಿ ಮೇಲೆ ಸಾಲ ಪಡೆಯಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲಿದ್ದರೆ ಅಥವಾ ವಾಹನದ ಮೇಲೆ ಸಾಲವನ್ನು ಪಡೆಯಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನದಲ್ಲಿದ್ದರೆ ಅಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥನ್ನು ತೋರಿಸುತ್ತೆ. ಉದ್ಯೋಗ ಪ್ರಗತಿ, ಉದ್ಯೋಗದಲ್ಲಿ ಬಡ್ತಿ, ಮೇಲಧಿಕಾರಿಗಳಿಂದ ಸಹಕಾರ ಇದೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ವಾರ ಆರಂಭದಲ್ಲಿ ಸೋಮವಾರ ಒಂದನ್ನು ಬಿಟ್ಟರೆ ಮಿಕ್ಕಂಥ ದಿವಸಗಳಲ್ಲೆಲ್ಲರಲ್ಲೂ ಕೂಡ ಅನುಕೂಲದ ದಿವಸಗಳೇ ನಿಮಗೆ ಕಾಣ್ತಕ್ಕಂಥದ್ದನ್ನು ಸರ್ವೇ ಸಾಮಾನ್ಯವಾಗಿ ಮೇಷರಾಶಿನವ್ರು ನೋಡ್ತಾರೆ. ಯಾಕಂದರೆ ಆರೋಗ್ಯ ಸುಧಾರಣೆಗಳಿದೆ, ಮತ್ತು ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಎಲ್ಲ ರೀತಿಯಲ್ಲೂ ಅನುಕೂಲದ ಒಂದು ಸ್ಥಿತಿಗತಿಗಳನ್ನೇ ನೋಡೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರುವುದಿಲ್ಲ. ಈ ವಾರ ಮೇಷರಾಶಿನವರಿಗೆ ಅತ್ಯುತ್ತಮವಾದಂಥ ಫಲವನ್ನು ಯೋಗ ಫಲವನ್ನು ಈ ವಾರದಲ್ಲಿ ನೋಡ್ತೀರಿ. ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ.
ವಿದ್ಯಾಭ್ಯಾಸದಲ್ಲೂ ಕೂಡ ಹೆಚ್ಚಿನದಾದ ಜ್ಞಾನಾರ್ಜನೆ ಆಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂಥ ಯೋಗ ಫಲಗಳಿದೆ. ಈ ಸಂದರ್ಭ ಅದ್ಭುತವಾದಂಥ ಅವಕಾಶಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾ ಇದೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಪ್ಲಸ್ ಆಗುವಂಥದ್ದನ್ನು ಸಾಮಾನ್ಯವಾಗಿ ಮೇಷರಾಶಿನವ್ರು ನೋಡ್ತೀರಿ. ಅದ್ಭುತವಾದಂಥ ವಾರ, ಪರಿವರ್ತನೆ ಸ್ಥಿತಿ ಈ ವಾರದಲ್ಲಿ ಮೇಷರಾಶಿನವ್ರಿಗೆ. ಏನಾದರೂ ಇದ್ದರೆ ಸಾಮಾನ್ಯವಾಗಿ ಅಂಥ ತೊಂದರೆ ತಾಪತ್ರೆಗಳು ಯಾವುದೂ ಕೂಡ ಇರುವಂಥ ಸಾಧ್ಯತೆಗಳಿರೋದಿಲ್ಲ. ಮೇಷರಾಶಿನವ್ರಿಗೆ ಒಂದು ಪಕ್ಷ ಸಣ್ಣ ಪುಟ್ಟದಾಗಿ ವ್ಯತ್ಯಾಸ ಆಗುತ್ತೆ ಅನ್ನೋ ಆತಂಕವಿರೋವಂಥವರು ಸಾಧ್ಯವಾದಷ್ಟು ಈ ವಾರ ಸೇವಂತಿಗೆ ಹೂವಿನಿಂದ ಮನೆಯಲ್ಲಿ ಪೂಜೆಯನ್ನು ಮಾಡಿ. ಆ ದೋಷಗಳು ಹೋಗುತ್ತೆ ಸಣ್ಣ ಪುಟ್ಟದಾಗಿದ್ದಂಥ ಪಕ್ಷದಲ್ಲಿ, ಅಡೆತಡೆಗಳಿದ್ದಂಥ ಪಕ್ಷದಲ್ಲಿ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ಚೆನ್ನಾಗಿರೋದಕ್ಕೆ ದಾರಿಯಾಗ್ತದೆ. ವಾರಾಂತ್ಯ ಅಂತಕ್ಕಂಥದ್ದು ಸ್ವಲ್ಪ ಅಡೆತಡೆ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳು ಮತ್ತು ವ್ಯವಹಾರ ಆಗಿರ್ತದೆ, ವ್ಯಾಪಾರ ಆಗಿರ್ತದೆ. ಬಟ್ ನಿರೀಕ್ಷಿತವಾದಂಥ ಲಾಭವನ್ನು ನೋಡೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಅಂದ್ಕೊಂಡ ರೀತಿಯಲ್ಲಿ ರೀಚ್ ಆಗೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ನೀವು ನಿರೀಕ್ಷೆ 100ರಷ್ಟು ಇಟ್ಟಿದ್ರೆ ಒಂದು 50-60 ಈ ರೀತಿಯಲ್ಲಿ ಆಗುತ್ತೆ. ಲಾಭದ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ. ವ್ಯವಹಾರಗಳಾದ್ರೂ ಲಾಭದ ಪ್ರಮಾಣ ಕಡಿಮೆ ಇರ್ತಕ್ಕಂಥದ್ದು, ಸ್ವಲ್ಪ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸಂದರ್ಭ. ಕೆಲವೊಂದು ಏನೋ ಇರಿಟೇಟು, ಏನೋ ಸಣ್ಣ ಸಣ್ಣ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಪವಾದ, ನಿಂದನೆ ಇವುಗಳನ್ನು ಅನುಭವಿಸಬೇಕು. ಒಳ್ಳೆತನವನ್ನು ಮಾಡೋದಕ್ಕೆ ಹೋಗ್ತೀರಿ ಅಥವಾ ಒಳಿತನ್ನು ಮಾಡೋದಕ್ಕೆ ಹೋಗ್ತೀರಿ, ಬೇರೆ ಯಾರಿಗೂ ಸಹಾಯಕ್ಕೆ ಹೋಗ್ತೀರಿ. ಆದ್ದರಿಂದ ನೀವು ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿಗಳು ಇಂಥವೇನಾದರೂ ನಿರ್ಮಾಣವಾಗಿ ಬರಬಹುದು ಈ ವಾರದಲ್ಲಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಆಕಸ್ಮಿಕವಾದಂಥ ಧನಾಗಮನ, ಆಕಸ್ಮಿಕವಾಗಿ ಯಾರಿಂದಲೂ ಏನೋ ಸಹಾಯ, ಆಕಸ್ಮಿಕವಾಗಿ ಎಲ್ಲೋ ಒಂದು ಸಣ್ಣದಾಗಿ ಪ್ರಯಾಣ ಹೋಗ್ತಕ್ಕಂಥದ್ದು, ಅಲ್ಲಿ ಏನೋ ಸಣ್ಣ ಹೋಗುವಂಥದ್ದನ್ನು ಹೋಗ್ತೀರಿ, ರೀಚ್ ಆಗ್ತೀರಿ. ಸಮಯಕ್ಕೆ ಇಷ್ಟು ಗಂಟೆ 1 ಗಂಟೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಸಮಯಕ್ಕೆ ಹೋಗೋಕ್ಕಾಗಲ್ಲ. ಸ್ವಲ್ಪ 1 ಗಂಟೆ 1-2 ಅವರ್ ಲೇಟ್ ಆಗಬಹುದು. ಬೇರೆ ಬೇರೆ ಏನೋ ಕಾರಣಾರ್ಥಗಳಿಂದ ಮಧ್ಯದಲ್ಲಿ ಏನೋ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥ ಸಂದರ್ಭಗಳಿಂದಲೂ ಏನೋ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಮತ್ತು ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಅದ್ಭುತವಾದಂಥ ರೀತಿಯಲ್ಲಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪ, ಕಿರಿಕಿರಿಗಳಾಗುವಂಥದ್ದು, ಭಾವನಾತ್ಮಕವಾದಂಥ ಸ್ವಲ್ಪ ಕೆಲವೊಂದು ಇರುಸುಮರುಸುಗಳನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ತಾಯಿಯೊಂದಿಗೆ ಮನಸ್ತಾಪ, ಕಲಹಗಳಾಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರಬಹುದು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಇರ್ತದೆ. ಬಟ್ ಸಂಬಳ ಕಡಿಮೆ ಇರತಕ್ಕಂಥದ್ದು ಅಥವಾ ಆದಾಯ ಕಡಿಮೆ ಇರತಕ್ಕಂಥ ರೀತಿಯಲ್ಲೂ ಉದ್ಯೋಗ ಪ್ರಾಪ್ತಿ ಅಂತಕ್ಕಂಥ ಸ್ಥಿತಿನಲ್ಲಿದೆ ಈ ಸಂದರ್ಭ ಅಂತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲಿ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿರೋದಿಲ್ಲ. ಮತ್ತು ಪಾಲುದಾರರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಈ ಸಂದರ್ಭ. ಆರಂಭದಲ್ಲಿ ವಿಘ್ನಗಳು, ಅಡೆತಡೆಗಳಾದಂಥದ್ದು ಏನೋ ಪಾಲುದಾರಿಕೆ ವ್ಯವಹಾರ, ತದನಂತರವಾಗಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು ವಾರಾಂತ್ಯದಲ್ಲಿ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳಿದರೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ, ತಂದೆಯಿಂದ ಆರ್ಥಿಕವಾದಂಥ ಮುಗ್ಗಟ್ಟು, ಸಾಮಾನ್ಯವಾಗಿ ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸನ್ನಿವೇಶಗಳೇನಾದರೂ ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಹೋಗಬೇಕಾಗತ್ತೆ. ಸ್ವಲ್ಪ ಹಿರಿಯರ ಮಾರ್ಗದರ್ಶನವನ್ನು ಅಥವಾ ತಿಳಿದವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೋದರೆ ಅದ್ಯಾವ ವಿಘ್ನಗಳಿದ್ರೂ ಕೂಡ ನಿವಾರಣೆ ಮಾಡಿಕೊಂಡು ಹೋಗಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಹೋದರರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗುವಂಥ ಸ್ಥಿತಿಗತಿಗಳು ಬರಬಹುದು ಈ ವಾರದಲ್ಲಿ ಅಂತಕ್ಕಂಥದ್ದು. ಸ್ವಲ್ಪ ಸರ್ಕಾರಿ ಕೆಲಸ ಕಾರ್ಯಗಳು ಆಗೋದಕ್ಕೆ ಪೂರಕವಾದಂಥ ವಾತಾವರಣಗಳಿದೆ. ಪ್ರಯತ್ನ ಮಾಡಬಹುದು. ಮೇಲಧಿಕಾರಿಗಳಿಂದ ಸ್ವಲ್ಪ ಸಹಕಾರ, ಪ್ರೋತ್ಸಾಹವೂ ಕೂಡ ಸಿಗುವಂಥ ಲಕ್ಷಣಗಳು ಉಂಟು ಅಂತ ಹೇಳ್ತದೆ ಈ ಸನ್ನಿವೇಶದಲ್ಲಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು, ಸ್ವಲ್ಪ ಹಾರ್ಮೋನ್ ವ್ಯತ್ಯಾಸ ಇರ್ತಕ್ಕಂಥವ್ರು, ತಿಂಗಳ ದೋಷ ವ್ಯತ್ಯಾಸ ಇರುವಂಥವ್ರು, ಶುಗರ್ ವ್ಯತ್ಯಾಸ, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಇಂಥ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಾಗತ್ತೆ ಈ ವಾರ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ಗುರುಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ವೃಷಭ ರಾಶಿನವರು ಅತ್ಯುತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ದಾರಿ ಆಗ್ತದೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅಂಥ ಅನುಕೂಲಕರ ವಾತಾವರಣವನ್ನು ನೋಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಸ್ವಲ್ಪ ತಟಸ್ಥದ ಒಂದು ಭಾವ ಅಂದರೆ 6 ಕೇರಲ್ಲ 3 ಕಿಳಿಯಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ತುಂಬ ಎಷ್ಟೇ ಪ್ರಯತ್ನ ಮಾಡಿರಿ, ಎಷ್ಟೇ ಫೋರ್ಸ್ ಮಾಡಿದ್ರು, ಎಷ್ಟೇ
ಒತ್ತಾಯ ಬೇಕು, ಶ್ರಮ ಹಾಕಿ, ದೈಹಿಕ ಶ್ರಮ, ಮಾನಸಿಕವಾದಂಥ ಶ್ರಮ ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿರೀಕ್ಷಿತ ರೀತಿಯಲ್ಲಿ ನೀವು ರೀಚ್ ಆಗೋದಕ್ಕಾಗೋದಿಲ್ಲ. 100 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಒಂದು 30% ಅಂತ ಇಟ್ಕೋಬಹುದು ಅಷ್ಟೇ, ವ್ಯವಹಾರ, ವ್ಯಾಪಾರ, ಉದ್ಯೋಗ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ. ವಾರ ಅಂತ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥ ಲಕ್ಷಣಗಳಿರ್ತದೆ. ಆರ್ಥಿಕ ಸುಧಾರಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು, ಬಂಧು ಬಾಂಧವರೊಂದಿಗೆ ಸ್ವಲ್ಪ ಕಲಹ ಮತ್ತು ಕಿರಿಕಿರಿಗಳಾಗುವಂಥದ್ದು. ಆದರೂ ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ. ಹಾಗಾಗಿ ಅನಿರೀಕ್ಷಿತವಾಗಿ ಯಾರೋ ಉನ್ನತ ವ್ಯಕ್ತಿಗಳನ್ನು ಅಥವಾ ತುಂಬ ಸಮಾಜದಲ್ಲಿ ಗೌರವಯುತವಾದಂಥ ವ್ಯಕ್ತಿಗಳನ್ನು ಭೇಟಿಯಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಈ ಒಂದು ವಾರದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ, ಪ್ರಯತ್ನವನ್ನು ಮಾಡಬಹುದು, ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಪಂಚಮ ಪ್ರಭಾವ, ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಪೂರಕವಾದಂಥ ವಾತಾವರಣ. ಮಕ್ಕಳಿಗೋಸ್ಕರವಾಗಿ ಹೆಚ್ಚಿನದಾದಂಥ ಖರ್ಚು ಮಾಡತಕ್ಕಂಥ ಸ್ಥಿತಿಯೂ ಬರಬಹುದು. ಪುಟ್ಟ ಮಕ್ಕಳಲ್ಲಿ ಕೆಲವೊಂದು ಬಾಲಗ್ರಹ ದೋಷಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಲ್ಪ ಅಜೀರ್ಣ ದೋಷ ಇರುವಂಥದ್ದು, ಡೈಜೆಷನ್ ಪ್ರಾಬ್ಲಮ್ಮು ಸ್ವಲ್ಪ ಸಮಸ್ಯೆಯನ್ನು ತರ್ತದೆ ಈ ವಾರದಲ್ಲಿ ಇಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ನಿದ್ರೆ ಸರಿಯಾಗಿ ಬರದೆ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿಯಾಗಿ, ನಿಮಗೆ ಜವಾಬ್ದಾರಿಗಳು ಜಾಸ್ತಿಯಾಗಿ, ಅದು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಲಕ್ಷಣಗಳು ಬರಬಹುದು. ಈ ಒಂದು ವಾರದಲ್ಲಿ ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಶುಭಕಾರ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದಿಂದ ಈ ಆಚೆಗೆ ಒಂದು ಪೂರಕವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಈ ವ್ಯಾಜ್ಯಗಳಲ್ಲಿ ಅಷ್ಟೊಂದು ಅನುಕೂಲಕರ ವಾತಾವರಣವಿರೋದಿಲ್ಲ. ತಂದೆಯಿಂದ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಸ್ವಲ್ಪ ಬಾಧೆಯನ್ನು, ನೋವನ್ನು, ನಿರಾಸೆಯನ್ನು ಅನುಭವಿಸಬಹುದು. ಆದರೂ ಕೂಡ ತಂದೆ ನಿಮಗೆ ಸಹಕಾರಿಯಾಗಿ ನಿಲ್ಲುವಂಥ ಲಕ್ಷಣಗಳೂ ಕೂಡ ಇರ್ತದೆ. ವಿದೇಶದಲ್ಲೆಲ್ಲಾರು ಉದ್ಯೋಗದ ಹುಡುಕಾಟದಲ್ಲಿದ್ದಂಥ ಪಕ್ಷದಲ್ಲಿ ಅಥವಾ ಅನ್ಯ ರಾಜ್ಯ, ಅನ್ಯ ಜಿಲ್ಲೆ, ಅನ್ಯ ದೇಶ, ಬೇರೆ ದೇಶ ಉದ್ಯೋಗ ಅರಸ್ತಾ ಇದ್ದೀರಿ ಅಂದರೆ ಸ್ವಲ್ಪ ಪೂರಕವಾದಂಥ ವಾತಾವರಣಗಳಿದೆ. ಉದ್ಯೋಗ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸೇವಾ ವೃತ್ತಿಯ ಉದ್ಯೋಗ, ಕಂಪನಿಯಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ, ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು ಈ ಸಂದರ್ಭದಲ್ಲಿ ಪ್ರಾಪ್ತಿ ಇದೆ. ಇನ್ನೇನು ಲಾಭ ಪ್ರಮಾಣ ಧನ, ಹಾಗಾಗಿ ಇನ್ನೇನು ಆಯಿತು, ಫೈನಲ್ ಆಯಿತು ಕೆಲಸ ಅಂತಕ್ಕಂಥದ್ದು ಎಲ್ಲೋ ಲಾಸ್ಟಿನಲ್ಲಿ ಒಂದು ಜಸ್ಟ್ ಇದರಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಆಗುವಂಥ ಕೆಲಸ ಒಂದು ಸ್ವಲ್ಪ ಬೇಗ ಮಾಡಿಕೊಳ್ಳಿ, ಆಗಲಿ ಇನ್ನೊಂದು ಗಂಟೆ ಇದೆಯಲ್ಲ ಟೈಮ್ ಮಾಡಿಕೊಡ್ತಾರೆ. ಈ ರೀತಿಯಲ್ಲಿ ಏನಾದರೂ ಹೋಯ್ತು ಅಂದರೆ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟು ಹೋಗೋ ಸಾಧ್ಯತೆ ಇರುತ್ತೆ. ಕೆಲಸ ಆಗುವಂಥದ್ದನ್ನೇ ಕೆಡಿಸ್ತಾರೆ. ಆಗುತ್ತೆ ಕೆಲಸ, ಅದನ್ನು ಎಲ್ಲೋ ಸಣ್ಣದಾಗಿ ಕೆಡಿಸ್ಕೊಳ್ತಕ್ಕಂಥದ್ದು, ನಿಮ್ಮದೇ ಆದಂಥ ನೆಗ್ಲಿಜೆನ್ಸಿಯಿಂದಲೋ ಏನೋ ಕೆಡಿಸ್ಕೊಳ್ತೀರಿ. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಕೂಡ ಸ್ವಲ್ಪ ಧರ್ಮ ಕಾರ್ಯಗಳಿಗೆ, ದಾನ ಧರ್ಮಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡುವಂಥ ಸ್ಥಿತಿ. ಒಟ್ಟಿನಲ್ಲಿ ಯಾವುದೇ ಖರ್ಚು ಮಾಡಿದ್ರೂ ಧರ್ಮ ಕಾರ್ಯಗಳಿಗೆ ಖರ್ಚು ಮಾಡ್ತೀರಿ ಮಿಥುನ ರಾಶಿನವರು ಈ ವಾರ. ಪರಿಹಾರವನ್ನೇನು ಮಾಡಿಕೊಳ್ಳಬೇಕಾಗುತ್ತೆ? ಶಕ್ತಿ ದೇವತೆಯ ನಾಮಸ್ಮರಣೆ. ನಿಮಗೆ ಯಾರ ಮೇಲೆ, ಅಮ್ಮನವರ ಮೇಲೆ ನಂಬಿಕೆ ಇದೆಯೋ ಆ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡಿ ಅಥವಾ ನಾಮಸ್ಮರಣೆಯನ್ನು ಮಾಡಿ, ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಇನ್ನು ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ವಾರಾಂತ್ಯದಲ್ಲಿ ಸ್ವಲ್ಪ ಅನುಕೂಲವನ್ನು ಪಡೆಯುವಂಥ ಯೋಗ ಫಲಗಳು ಮತ್ತು ಲಕ್ಷಣಗಳಿರ್ತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವಾರ ಆರಂಭ ಸ್ವಲ್ಪ ಮುಗ್ಗಟ್ಟಿನಿಂದ ಕೂಡಿರ್ತದೆ. ವಾರ ಅಂತ್ಯ ಅಂದರೆ ಮಂಗಳವಾರದ ನಂತರ ನಿಮಗೆ ಅನುಕೂಲದ ಯೋಗ ಫಲಗಳನ್ನು ಪಡೆದುಕೊಳ್ಳಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಇನ್ನು ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಸ್ಥಿತಿಯು ಕೂಡ ಈ ವಾರದಲ್ಲಿ ಕೂಡಿ ಬರುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದಲೂ ಕೂಡ ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತದೆ. ನೇರ ಮಾತು ನಿಮಗೆ ಶತ್ರುತ್ವವನ್ನು ಜಾಸ್ತಿ ಮಾಡಬಹುದು ಮತ್ತು ನೇರ ಮಾತು ದಾಂಪತ್ಯದ ಮೇಲೆ ದುಷ್ಪರಿಣಾಮವನ್ನು ತರಬಹುದು. ಹಾಗಾಗಿ ಎಚ್ಚರಿಕೆ, ಜಾಗ್ರತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಡೆತಡೆಗಳಾಗ್ತದೆ. ಬಂಧು ಬಾಂಧವರಿಂದ ಕಿರಿಕಿರಿಗಳು, ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಅದೇ ನೆರೆಹೊರೆಯವರು, ಬಂಧು ಬಾಂಧವರು ನಿಮಗೆ ಲಾಭವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿಯೂ ಬರುತ್ತೆ. ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದನೆಯನ್ನು ಕೊಡುವಂಥ ಸ್ಥಿತಿಯೂ ಇರುತ್ತದೆ. ಹಾಗಾಗಿ ನೀವೇ ಕೆಡಿಸ್ಕೋಬೇಕು ಅಷ್ಟೇ. ವಿದ್ಯಾಭ್ಯಾಸ, ಉನ್ನತ ವಿದ್ಯಾಭ್ಯಾಸಕ್ಕಾಗ್ಬೋದು ಸ್ವಲ್ಪ
ಕೆಳಮಟ್ಟದ ವಿದ್ಯಾಭ್ಯಾಸದಾದರೂ ಆಗ್ಬೋದು ಅನುಕೂಲದ ಸ್ಥಿತಿನಲ್ಲಿದೆ. ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿನಲ್ಲೂ ಕೂಡ ಇರುವಂಥದ್ದು. ಮಕ್ಕಳಿಂದ ಲಾಭ ಮತ್ತು ಮಕ್ಕಳ ಜೀವನದಲ್ಲಿ ಏನೋ ಸಣ್ಣದಾದಂಥ ಬದಲಾವಣೆಗಳು ಮತ್ತು ಭವಿಷ್ಯ ನಿಲ್ಲಿಸ್ಕೊಳ್ತಾರೆ ಅನ್ನೋ ರೀತಿಯ ಭರವಸೆಗಳು ಮೂಡುವಂಥ ಲಕ್ಷಣಗಳಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ. ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಅಥವಾ ನೀರಿನ ವ್ಯತ್ಯಾಸದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಶೀತಬಾಧೆಗಳೇನಾದರೂ ಸಮಸ್ಯೆ ಅಂತ ತರಬಹುದು. ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯವನ್ನು ತಂದುಕೊಳ್ಳತಕ್ಕಂಥ ಸ್ಥಿತಿಯನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ನೋಡ್ತೀರಿ. ಮಾನಸಿಕವಾದಂಥ ಅಸಮತೋಲನವೂ ಕೂಡ ನಿಮಗೆ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಸ್ವಲ್ಪ ಜಾಗ್ರತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥ ಸೇವಾ ವೃತ್ತಿಯ ಉದ್ಯೋಗ, ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕಬೇಕಂದ್ರೆ ವಾರಾಂತ್ಯದಲ್ಲಿ ಪ್ರಯತ್ನ ಮಾಡಿ. ಅನುಕೂಲದ ಸ್ಥಿತಿ ಉಂಟು. ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ಬರುತ್ತದೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತೀವಿ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡುವಂಥ ಲಕ್ಷಣಗಳಿದೆ. ವಾರ ಮಧ್ಯಭಾಗದಿಂದ ಆಚೆಗೆ ಭಾಗ್ಯ ಪ್ರಭಾವ, ತಂದೆಯ ಸಹಕಾರವೂ ಕೂಡ ವಾರಾಂತ್ಯದಲ್ಲಿ ಸಿಗುತ್ತೆ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆಯೂ ಕೂಡ ವಾರಾಂತ್ಯದಲ್ಲಿ ಅತ್ಯುತ್ತಮವಾದಂಥ ವಾತಾವರಣ. ಮೇಲಧಿಕಾರಿಗಳಿಂದ ಅನುಕೂಲ. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಈ ವಾರ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಪ್ರಯತ್ನ ಮಾಡಿ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಒಟ್ಟಿನಲ್ಲಿ ಕಟಕ ರಾಶಿನವರಿಗೆ ವಾರ ಆರಂಭ ಸ್ವಲ್ಪ ಅಡೆತಡೆಗಳಿಂದ ಕೂಡಿದ್ದಂಥದ್ದು. ಮಂಗಳವಾರದ ನಂತರ ಎಲ್ಲವೂ ಕೂಡ ಪರಿವರ್ತನೆಯಾಗಿ ಶುಭ ಫಲಗಳನ್ನು ಕೊಡುವಂಥ ಲಕ್ಷಣಗಳಿದೆ ಕಟಕ ರಾಶಿನವರಿಗೆ ಈ ವಾರ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಬಿಲ್ವಪತ್ರೆಯಿಂದ ದುರ್ಗಾ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಖಂಡಿತವಾಗಲೂ ಕೂಡ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅದ್ಭುತ ಅಂತಕ್ಕಂಥ ರೀತಿಯಲ್ಲಿ ಆಗುತ್ತೆ. ಯಾಕೆಂದರೆ ಸ್ವಭಾವದಲ್ಲಿ ಬಲಯುತನಾಗಿ ಕುಳಿತಿದ್ದಾನೆ ರವಿ ಅಂತಕ್ಕಂಥವನು. ಹಾಗಾಗಿ ಆಗಲೇಬೇಕು, ಅನುಕೂಲವಾಗಬೇಕು, ಯೋಗ ಫಲಗಳು ಬರಬೇಕು, ಅದೃಷ್ಟ ಬರಬೇಕು, ಲಾಭವನ್ನು ನೋಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕಾಣುವಂಥದ್ದು ಉಂಟು ಅಂತ ಹೇಳುತ್ತೆ. ಆದರೆ ಅದರ ಜೊತೆಯಲ್ಲಿ ಒಳಿತರ ಹಿಂದೆ ಕೆಡುಕು ಬೆನ್ನಿಗೆ ನಿಂತಿರ್ತದೆ. ಹಾಗಾಗಿನೇ ಅಹಂಕಾರವನ್ನು ಪಟ್ಟರೆ ನಾನ್ಯಾಕೆ ಮಾಡಬೇಕು, ನಾನ್ಯಾಕೆ ಬಗ್ಬೇಕು ಅನ್ನೋ ರೀತಿಯಲ್ಲಿ ಹೋಯಿತು ಅಂದರೆ ಎಲ್ಲವನ್ನು ಕೆಡಿಸ್ಕೊಳ್ತೇವೆ. ಸ್ವಲ್ಪ ತಗ್ಗಿದರೆ ಅದ್ಭುತವಾದಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಾಗೋದಕ್ಕೆ, ಅನುಕೂಲವನ್ನು ಪಡೆಯೋದಕ್ಕೆ, ಯೋಗ ಫಲಗಳನ್ನು ಪಡೆಯೋದಕ್ಕೆ ಒಂದು ಸ್ಥಿತಿನಲ್ಲಿ ನಿಂತಿದೆ ಈ ವಾರ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಒಂದು ಸಣ್ಣದಾಗಿ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ. ನಿರೀಕ್ಷಿತ ರೀತಿಯಲ್ಲಿಲ್ಲ ಅಂದರೂ ಒಂದು 40% ಆದರೂ ಕೂಡ ಸುಧಾರಣೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿನಲ್ಲಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಬೇಕು, ಅನುಕೂಲದ ಸ್ಥಿತಿನಲ್ಲಿದೆ. ಈ ಸಂದರ್ಭ ಮಕ್ಕಳಿಂದ ಎಲ್ಲೋ ಸಣ್ಣದಾಗಿ ಇರುಸು ಮುರುಸನ್ನು ನೋಡಬಹುದು. ಆದರೂ ಚಿಂತೆ ಮಾಡುವಂಥದ್ದು ಬೇಡ. ಸಂದರ್ಭ ಬಂದಾಗ ಅದೇ ಸರಿಯಾಗ್ತದೆ. ಅದನ್ನು ಸ್ವಲ್ಪ ಸುಧಾರಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಪಂಚಮ ಪ್ರಭಾವ, ಭಾವನಾತ್ಮಕವಾದಂಥ ಪೆಟ್ಟನ್ನು ವಾರ ಮಧ್ಯಭಾಗದಿಂದ ಆಚೆಗೆ ನೋಡ್ತೀರಿ. ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟ ಸಂಕಷ್ಟಗಳನ್ನು ವಾರಾಂತ್ಯದಲ್ಲಿ ನೋಡುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಷಷ್ಠ ಪ್ರಭಾವ ಅಂತಕ್ಕಂಥದ್ದು ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಖಾಲಿ ಕುಳಿತುಕೊಂಡಂಥವ್ರಿಗೆ, ಸಿಂಹರಾಶಿನವ್ರಿಗೆ ಈ ವಾರ ಉದ್ಯೋಗದ ವಿಚಾರ ಸಂಬಂಧಪಟ್ಟಂಥ ಅದ್ಭುತವಾದಂಥ ಅವಕಾಶ, ಯೋಗ ಫಲ, ಅದೃಷ್ಟವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಶುಭ ಕಾರ್ಯ ಪ್ರಯತ್ನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ, ಯೋಗ ಫಲಗಳನ್ನು ನೋಡುವಂತಹ ಸಾಧ್ಯತೆಗಳಿದೆ ಈ ವಾರದಲ್ಲಿ ಅಂತಕ್ಕಂಥದ್ದು. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಹಿರುಸುಮರಸನ್ನು, ಸ್ವಲ್ಪ ಮನಸ್ತಾಪವನ್ನು, ಸ್ವಲ್ಪ ಯಾಕಾದರೂ ಮದುವೆ ಆದನೋ, ಯಾಕಾದರೂ ಸಂಸಾರವನ್ನು ಕಟ್ಟಿಕೊಂಡೋ ಅನ್ನೋ ರೀತಿಯಲ್ಲಿ ಸ್ವಲ್ಪ ಒಂಚೂರು ಸಣ್ಣದಾಗಿ ನಿಮಗೆ ದಾಂಪತ್ಯದ ಜೀವನದ ಬಗ್ಗೆ, ಕೌಟುಂಬಿಕ ಜೀವನದ ಬಗ್ಗೆ ಸ್ವಲ್ಪ ಬೇಸರಗೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ವಾರ ಆರಂಭದಲ್ಲಿ ಏನಾದರೂ ವ್ಯಾಜ್ಯಗಳು ಅಥವಾ ಕೋರ್ಟ್ ಕೇಸ್ ಸಂಬಂಧಪಟ್ಟಂತೆ ಏನಾದರೂ ಬಂತು ಅಂದರೆ, ವಾರ ಆರಂಭ ಸೋಮವಾರ ಮಂಗಳವಾರ ಬಂತು ಅಂದರೆ ನಿಮ್ಮ ಕಡೆಗೆ ಆಗುವಂತಹ ಸಾಧ್ಯತೆಗಳು ಬರಬಹುದು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲೂ ಕೂಡ ಸ್ವಲ್ಪ ನಿಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ ಬರೋದಕ್ಕೆ ದಾರಿ ಇದೆ. ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಪ್ರಯತ್ನವನ್ನು ಮಾಡಿ ಅತ್ಯುತ್ತಮವಾದಂಥ ಅವಕಾಶ, ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ, ಮನೆ ಬದಲಾವಣೆ, ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲವನ್ನು ಈ ವಾರದಲ್ಲಿ ನೋಡಬಹುದು. ಲಾಭಾಧಿಪತಿಯಾದಂಥ ಲಾಭವನ್ನು ನೋಡ್ತಾ ಇರ್ತಕ್ಕಂಥದ್ರಿಂದ ಸ್ತ್ರೀಯರಿಂದಲೂ ಕೂಡ ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತದೆ. ಆದರೆ ಅವರೊಂದಿಗೆ ಏನಾದರೂ ಅಹಂಕಾರದಿಂದ ಕಲಹವನ್ನು ಮಾಡಿಕೊಂಡ್ರೆ
ಬರುವಂಥ ಅವಕಾಶವನ್ನು ಕೂಡ ಕಳೆದುಕೊಳ್ತೀರಿ, ಅವರಿಂದ ಲಾಭ ಆಗುವಂಥದ್ದನ್ನು ಕೂಡ ಕಳೆದುಕೊಳ್ತೀರಿ. ಹಾಗಾಗಿ ಸ್ವಲ್ಪ ಅಹಂಕಾರವನ್ನು ಸ್ವಲ್ಪ ತಗ್ಗಿಸ್ಕೊಡಿ. ಈ ವಾರ ಸ್ವಲ್ಪ ಜಾಸ್ತಿ ಇರುತ್ತೆ ನಿಮಗೆ ಸಿಂಹರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ, ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಮುಖ ತೊಳಿತಿರೋ ಬಿಡ್ತಿರೋ ಏನು ಮಾಡ್ತಿರೋ ಸ್ವಲ್ಪ ಆದಷ್ಟು ಮುಖಕ್ಕೆ ನೀರು ಹಾಕ್ಕೊಂಡು ಹೋಗುವಂಥ ಸೂಕ್ತ. ಒಟ್ಟಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕಿಗೆ ನಿಂತ್ಕೊಂಡು ಅಥವಾ ಸೂರ್ಯನ ಬಿಸಿಲಿಗೆ ನಿಂತ್ಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಿ ಆತ್ಮಪೂರ್ವಕವಾಗಿ ಅವನಿಗೆ ನಮಸ್ಕಾರವನ್ನು ಮಾಡಿದರೆ ನಿಮ್ಮ ದೋಷ ಪ್ರಮಾಣ ಕಡಿಮೆಯಾಗಿ ಅತ್ಯುತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲವನ್ನು, ಲಾಭವನ್ನು, ಯೋಗ ಫಲವನ್ನು, ಅದೃಷ್ಟವನ್ನು, ಧನಾಗಮನವನ್ನು ನೋಡೋದಕ್ಕೆ ದಾರಿ ಇದೆ. ಒಳ್ಳೆಯ ಒಂದು ಬದಲಾವಣೆಗಳನ್ನು, ಒಳ್ಳೆಯ ಮಾರ್ಗವನ್ನು ನೋಡೋದಕ್ಕೆ ದಾರಿ ಉಂಟು. ಮಾತಿನಿಂದ ಕಾರ್ಯಜೀವನ ಮಾಡಿಕೊಳ್ತಕ್ಕಂಥ ಯೋಗ ಫಲಗಳು ಈ ವಾರದಲ್ಲಿ ಕಂಡುಕೊಂಡಿದ್ದೀರಿ. ಬಂಧುಗಳಿಂದ ಸಹಾಯ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ, ನೆರೆಹೊರೆಯಿಂದ ಸಹಾಯ ಲಾಭವನ್ನು ನೋಡ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಹಕಾರಿಯಾಗಿ ನಿಂತಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಸ್ಥಿರಾಸ್ತಿಯಿಂದ ಲಾಭ, ತಾಯಿಯಿಂದ ಲಾಭ, ಸ್ವಲ್ಪ ವಾಹನದಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಕೃಷಿಕರಿಗೆ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಈ ವಾರ ಕನ್ಯಾ ರಾಶಿನವ್ರಿಗೆ. ಮಕ್ಕಳಿಂದ ಸ್ವಲ್ಪ ಲಾಭ, ಅನುಕೂಲ, ಯೋಗ ಫಲ, ಅದೃಷ್ಟ, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಶತ್ರುಗಳಿಂದ ಯಾರ್ಯಾರು ಶತ್ರುಗಳು ಅಂತ ಅಂದ್ಕೊಂಡಿರ್ತಾರೋ ಆ ಶತ್ರುಗಳಿಂದಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು, ಸಾಲವನ್ನು ತೀರಿಸೋದಕ್ಕೆ ಅನುಕೂಲವಾಗುವಂಥದ್ದು, ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥದಕ್ಕೆ ಅವಕಾಶಗಳು ಒದಗಿ ಬರುವಂಥ ಸಂದರ್ಭ, ಸಂಗಾತಿಯಿಂದ ಅನುಕೂಲ, ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲ, ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ವ್ಯಾಜ್ಯಗಳಲ್ಲಿಲ್ಲ ಇಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅದ್ಭುತವಾದಂಥ ಒಂದು ಅವಕಾಶಗಳು, ಕೌಟುಂಬಿಕವಾದಂಥ ಸಹಕಾರಗಳು ಒದಗಿ ಬರತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಸಹಕಾರಗಳು ಬರುವಂಥದ್ದು, ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ BCom ಓದಿದ್ದೀನಿ, BCom ಸಂಬಂಧಪಟ್ಟ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಸಂಬಂಧಪಟ್ಟಂಥ ರೀತಿಯಲ್ಲೇ ಉದ್ಯೋಗ ಬೇಕು ಅನ್ನೋ ರೀತಿಯಲ್ಲಿ ಹುಡುಕುತ್ತಾ ಇದ್ದಂಥವ್ರಿಗೆ ಅತ್ಯುತ್ತಮವಾದಂಥ ಅವಕಾಶಗಳು ಬರ್ತದೆ. ಪ್ರಯತ್ನವನ್ನು ಮಾಡಿ. ಒಟ್ಟಿನಲ್ಲಿ ಈ ವಾರ ಕನ್ಯಾ ರಾಶಿನವರಿಗೆ ಉತ್ತಮವಾದಂಥ ದಿವಸಗಳನ್ನು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಗುರುವಿನ ಪ್ರಭಾವ ಅಂದರೆ ಧರ್ಮ ಕಾರ್ಯದ ಪ್ರಭಾವ ನಿಮ್ಮ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ. ಎಲ್ಲ ರಾಶಿಗಳವರಿಗೂ ಕೂಡ ಆಲ್ಮೋಸ್ಟ್ ತುಂಬ ರಾಶಿಗಳಿಗೆ ಒಳ್ಳೆಯ ಫಲವನ್ನು ನೋಡೋದಕ್ಕೆ ದಾರಿ ಇದೆ. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಏನೂ ಮಾಡುವಂಥ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ತುಪ್ಪದ ದೀಪವನ್ನು ಹಚ್ಚಿ ಅದಕ್ಕೆ ನಮಸ್ಕಾರವನ್ನು ಮಾಡಿ ಒಂದು ಪೂಜೆ, ಒಂದು ಅರಿಶಿನ ಕುಂಕುಮ ಗಂಧ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಟ್ಟು ಅದಕ್ಕೊಂದು ನಮಸ್ಕಾರವನ್ನು ಮಾಡಿ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮಗೆ ಬದಲಾವಣೆಗಳು ಕಂಡು ಬರ್ತದೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ತುಲಾರಾಶಿನವ್ರಿಗೆ ತುಂಬ ಒತ್ತಡ, ಜಿಗುಪ್ಸೆ, ಈರ್ಷೆ, ಏನೋ ಅಸಮಾಧಾನ, ಮನಸ್ಸು ಕಾನ್ಸಂಟ್ರೇಟ್ ಬರೋದಿಲ್ಲ, ಅಸಮರ್ಥತೆಗಳನ್ನು ನೋಡ್ತಕ್ಕಂಥದ್ದು, ಏನೋ ಸ್ವಲ್ಪ ನಿಮ್ಮ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿಯೋ, ಧರ್ಮಕ್ಕೆ ವಿರುದ್ಧವಾಗಿಯೋ, ಗುರುವಿಗೆ ವಿರುದ್ಧವಾಗಿಯೋ, ನಿಮ್ಮ ಕುಲದೇವತೆಗೆ ವಿರುದ್ಧವಾಗಿಯೋ ಅಥವಾ ಹಿರಿಕರಿಗೆ ವಿರುದ್ಧವಾಗಿಯೋ ನಡೆಯುವಂಥ ಸ್ಥಿತಿ ಬರಬಹುದು. ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಭವಿಷ್ಯದ ಬಗ್ಗೆ ನಾಳೆ ಏನಾಗುತ್ತೋ, ನಾಳೆ ಹಂಗಾಗ್ಬೋದಾ, ಹೀಗಾಗ್ಬೋದಾ, ಅಂಥ ಪರಿಣಾಮ ಬೀರ್ಬೋದಾ, ಇಂಥ ಪರಿಣಾಮ ಬೀರ್ಬೋದಾ, ಈ ರೀತಿಯಲ್ಲಿ ವಿಪರೀತವಾದಂಥ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುತ್ತದೆ. ಎಲ್ಲಿ ಸೋತು ಬಿಡ್ತೀನೋ, ಎಲ್ಲಿ ಕುಗ್ಗಿ ಬಿಡ್ತೀನೋ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಒಟ್ಟಿನಲ್ಲಿ ಒಳ್ಳೆಯ ಪಾಸಿಟಿವ್ ಆಗಿ ತೆಗೆದುಕೊಂಡು ಹೋಗ್ತೀನಿ ಅಂದರೂ ಅದರ ಹಿಂದೆ ನೆಗೆಟಿವ್ ಆಲೋಚನೆಗಳು ಹಿಂದೆ ಬೆನ್ನಂಟಿ ನಿಂತ್ಕೊಳ್ತದೆ. ಈ ಸ್ಥಿತಿಯನ್ನು ನೀವು ಈ ವಾರದಲ್ಲಿ ಎದುರಿಸ್ತೀರಿ. ಆದಷ್ಟು ಧರ್ಮ ಮಾರ್ಗದಲ್ಲಿ ಹೋಗಬೇಕು, ಇದು ಬೇಡ ಅನ್ನೋ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ಹೋಗಬೇಕು ಅನ್ನೋ ರೀತಿ ಪ್ರಯತ್ನ ಮಾಡುವಂಥವ್ರು ಅದರಿಂದ ಕೆಟ್ಟದ್ದು ಬಂದು ನಿಂತ್ಕೊಳ್ತದೆ. ಈ ಪರಿಸ್ಥಿತಿನ ನೋಡಬಹುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳು ಮತ್ತು ಆರ್ಥಿಕವಾದಂಥ ಒತ್ತಡ ಮತ್ತು ಕೌಟುಂಬಿಕವಾದಂಥ ಒತ್ತಡವನ್ನು ಕೂಡ ಅನುಭವಿಸುವಂಥ ಯೋಗ ಫಲಗಳನ್ನು ಈ ವಾರದಲ್ಲಿ ನೀವು ಪಡೆದುಕೊಂಡಿದ್ದೀರಿ ಅಂತಕ್ಕಂಥ ಸ್ಥಿತಿಯೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಜಾಗ್ರತೆ,
ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ ಹೆಚ್ಚಾಗುವಂಥದ್ದು ಮತ್ತು ಮೈಕೈ ನೋವು ಬರತಕ್ಕಂಥದ್ದು, ಸ್ವಲ್ಪ ಈ ಶುಗರ್ ವ್ಯತ್ಯಾಸವಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವಿಪರೀತ ಯಥೇಚ್ಛವಾಗಿ ನಿಮ್ಮ ಅರ್ಹತೆಗೆ ಮೀರಿ ಆಹಾರವನ್ನು ಸೇವಿಸಿ ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಸಾಲದ ಚಿಂತೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಶತ್ರುಗಳ ಉಪಟಳ ಇನ್ನೊಂದು ಕಡೆ, ಅಥವಾ ಶತ್ರುಗಳಿಂದ ಏನಾದರೂ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇನ್ನೊಂದು ಕಡೆ ಕೋರ್ಟ್ ಕೇಸುಗಳ ಚಿಂತೆ, ಇನ್ನೊಂದು ಕಡೆ ಕಲಹದ ಚಿಂತೆ, ಇನ್ನೊಂದು ಕಡೆ ಒತ್ತಡದ ಚಿಂತೆ, ಇನ್ನೊಂದು ಕಡೆ ಸಾಲದ ಚಿಂತೆ, ಈ ರೀತಿಯಲ್ಲಿ ಏನೇನೋ ಸ್ವಲ್ಪ ವಿಪರೀತ ಗೋಜಲು ಅನ್ನೋ ರೀತಿಯಲ್ಲಿ ನಿಂತಿರ್ತದೆ. ಈ ವಾರ ನಿಮಗೆ ತೃತೀಯ ಪ್ರಭಾವ, ಬಂಧು ಬಾಂಧವರಿಂದ ಸ್ವಲ್ಪ ಕಲಹವಾಗಲಿಲ್ಲ ಅಂದ್ರೂ ಕೂಡ ಅವರೊಂದಿಗೆ ಸ್ವಲ್ಪ ಸುಧಾರಣೆ ಮಾಡಿಕೊಂಡು ಹೋದರೆ ಹೇಗೋ ಹಾಗೆ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಗಂಭೀರವಾಗಿ ಆಗುವಂಥ ಸಮಸ್ಯೆ ಸ್ವಲ್ಪ ಅಲ್ಲೇ ತಡಿತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರುತ್ತದೆ. ವಿದ್ಯಾಭ್ಯಾಸ ಪರವಾಗಿಲ್ಲ. ಈ ವಾರದಲ್ಲಿ ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧ ಒಂದು ಸಣ್ಣದಾದಂಥ ಒಂದು ಸಣ್ಣ ಸುಧಾರಣೆ, ಪೂರ್ತಿ ಅಲ್ಲ, ಸಣ್ಣ ಸುಧಾರಣೆಯನ್ನು ನೋಡೋದಕ್ಕೆ ದಾರಿ ಉಂಟು. ಆದರೆ ಅನಾರೋಗ್ಯ ಅಂತಕ್ಕಂಥ ಏನಾದರೂ ಮಧ್ಯದಲ್ಲಿ ಬಂದರೆ ಸ್ವಲ್ಪ ಸಮಸ್ಯೆಗಳಾಗಬಹುದು ಅಷ್ಟೇ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಕ್ಕಳೊಂದಿಗೆ ಕಲಹ, ಪ್ರೀತಿ ಪಾತ್ರರೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ, ದಾಂಪತ್ಯ ಕಲಹಗಳು ಜಾಸ್ತಿ ಆಗುತ್ತೆ. ಈ ವಾರದಲ್ಲಿ ಕಿರಿಕಿರಿಗಳು ಜಾಸ್ತಿ ಆಗುತ್ತೆ. ಅನಗತ್ಯವಾದಂಥ ವಿವಾದಗಳು ಬರುವಂಥ ಸಾಧ್ಯತೆಗಳು ಕೂಡ ತುಲಾರಾಶಿನವರಿಗೆ ಬರಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಕಲಹ ಮನಸ್ತಾಪಗಳಾಗುವಂಥ ಸಾಧ್ಯತೆಗಳು ಬರುತ್ತೆ. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿದ್ದೀರಿ. ದುರಾದೃಷ್ಟವಶಾತ್ ನಿಮಗೆ ಬರುವಂಥ ಉದ್ಯೋಗ ತುಂಬ ಜವಾಬ್ದಾರಿ ಇರುವಂಥದ್ದಾಗಿರ್ತದೆ ಮತ್ತು ಒತ್ತಡ ಜಾಸ್ತಿ ಆಗಿರ್ತದೆ ಮತ್ತು ಮೇಲಧಿಕಾರಿಗಳು ಕಿರಿಕಿರಿ ಕೊಡುವಂಥ ಉದ್ಯೋಗವನ್ನೇ ನೀವು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ಥಿತಿ. ಎಲ್ಲೋ ಸಣ್ಣದಾಗಿ ಏನೋ ರಿಪೇರಿ ಮತ್ತೊಂದು ಮಗದಂತೂ ಯಾರ್ದು ಮನೆಗೆ ಹೋಗಿರ್ತೀರಿ, ಆ ಹೋಗುವಂಥ ಮನೆಯವರು ಬರೀ ಕಿರಿಕಿರಿಗಳನ್ನು ಕೊಡ್ತಾರೆ. ಈ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸರ್ಕಾರಿ ಕೆಲಸಕಾರಗಳಾಗಬೇಕು ಅಂದರೆ ಒಂದು ಸೂಕ್ತವಾದಂಥ ಅವಕಾಶಗಳಿದೆ. ಮತ್ತು ರಾಜಕಾರಣಿಗಳನ್ನು ಭೇಟಿಯಾಗಬೇಕು, ಅವರಿಂದ ಏನೋ ಉಪಕಾರ ಆಗಬೇಕು, ಪ್ರಯತ್ನ ಮಾಡಿ ಅಲ್ಲಿ ಒಂದು ಸಣ್ಣದಾದಂಥ ಅನುಕೂಲ. ಗುರುಬಲ ಇಲ್ಲ ಅಂದ್ರೂ ಕೂಡ ರವಿ ಬಲ ಇರೋದರಿಂದ ಈ ವಾರದಲ್ಲಿ ಸ್ವಲ್ಪ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಬರಬಹುದು. ದಿಗ್ಬಲಹೀನನಾಗ್ತಾನೆ, ಬಟ್ ಸ್ವಭಾವದಲ್ಲಿ ಬಲವಾಗುವುದರಿಂದ ಸ್ವಲ್ಪ ಅನುಕೂಲವನ್ನು ತರ್ತಾನೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಮಾನ್ಯವಾಗಿ ಈ ವಾರ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರ, ನಿಮ್ಮದೇ ಕೆಲವೊಂದು ಸ್ವಯಂಕೃತ ಅಪರಾಧಗಳಿರ್ತದೆ, ನಿಮ್ಮದೇ ಕೆಲವೊಂದು ತಪ್ಪು ನಿರ್ಧಾರಗಳಿರ್ತದೆ, ನಿಮ್ಮದೇ ಕೆಲವೊಂದು ತಪ್ಪು ಆಲೋಚನೆಗಳಿರ್ತದೆ, ನಿಮ್ಮದೇ ಆದಂಥ ಮಾನಸಿಕವಾದಂಥ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಎಲ್ಲವನ್ನು ಕೂಡ ಕೆಡಿಸ್ಕೊಳ್ತೀರಿ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ನೀವು ಸ್ವಲ್ಪ ಏನನ್ನೂ ಮುಖ್ಯ ತೀರ್ಮಾನವನ್ನು ತೆಗೆದುಕೊಳ್ಳದೆ, ಅಥವಾ ಏನಾದರೂ ಸಣ್ಣ ಕಿರಿಕಿರಿ ಆಯ್ತು ಮೌನವಾಗಿದ್ದುಕೊಂಡು ಸಹಿಸಿಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಒಂದು. ಎರಡನೇದಾಗಿ ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಮೊದಲ ಪರಿಹಾರ ಅಂದರೆ ಗುರುದತ್ತಾತ್ರೇಯರ ನಾಮಸ್ಮರಣೆಯನ್ನು 108 ಬಾರಿ ಮಾಡತಕ್ಕಂಥದ್ದು ಪ್ರತಿ ದಿವಸ ಮಾಡಿ. ಸಾಧ್ಯವಾದಷ್ಟು ಈ ವಾರ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅನುಕೂಲ, ಯೋಗಫಲ, ಅದೃಷ್ಟ, ಬದಲಾವಣೆ, ಆರ್ಥಿಕ ಅನುಕೂಲ, ಪ್ರಯತ್ನದಲ್ಲಿ ಯಶಸ್ಸು ಗಳಿಸ್ತಕ್ಕಂಥದ್ದು, ಉತ್ತಮವಾದಂಥ ಮಾರ್ಗವನ್ನು ಹಿಡಿತಕ್ಕಂಥದ್ದು, ಉತ್ತಮವಾದಂಥ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಳ್ಳೆಯ ವ್ಯಕ್ತಿಯನ್ನು ಭೇಟಿಯಾಗ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗ್ತದೆ. ಗುರು ಮಾರ್ಗದರ್ಶನವೋ ಅಥವಾ ಹಿರಿಯರ ಮಾರ್ಗದರ್ಶನವೋ, ಯಾರಿಂದಲೋ ಉತ್ತಮವಾದಂಥ ವ್ಯಕ್ತಿಗಳ ಒಂದು ಪರಿಚಯವೋ ಸಂಪರ್ಕವೋ ಸಿಕ್ಕಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಕೂಡ ರಹದಾರಿ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಆರ್ಥಿಕ ಸುಧಾರಣೆಗಳು ಕೂಡ ಇದೆ. ಕೌಟುಂಬಿಕವಾಗಿ ಇರ್ತಕ್ಕಂಥ ಸಮಸ್ಯೆಗಳಿಗೂ ಕೂಡ ಒಂದು ಮುಲಾಮ್ ಸಿಗುತ್ತೆ. ಅಂದರೆ ಕೌಟುಂಬಿಕ ಸಮಸ್ಯೆಗಳ ಬಗೆಹರಿದಕ್ಕೆ ದಾರಿ ಇದೆ. ಮಕ್ಕಳಿಂದ ಸಹಕಾರ, ತಂದೆ ಮಕ್ಕಳಲ್ಲಿರ್ತಕ್ಕಂಥ ಮನಸ್ತಾಪಗಳ ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆ ಸಂಬಂಧಪಟ್ಟಂತೆ, ಗೃಹ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲದ ವಾರವಾಗಿ ಪರಿವರ್ತನೆಯಾಗುವಂಥ ಯೋಗ ಫಲಗಳಿದೆ. ಈ ವಾರದಲ್ಲಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದ್ಯಾಭ್ಯಾಸದಲ್ಲೂ ಕೂಡ ಅತ್ಯುತ್ತಮವಾಗಿ ಪಾಲ್ಗೊಳ್ತಾರೆ ಮತ್ತು ಜ್ಞಾನಾರ್ಜನೆ ಚೆನ್ನಾಗಾಗುತ್ತೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಅಂತಕ್ಕಂಥದ್ದು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಉಂಟು. ಮತ್ತು ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳಲ್ಲಿ ಯಾರನ್ನೋ ಇಷ್ಟಪಟ್ಟಿದ್ದೀರೋ, ಹೆಣ್ಣು ಮಗುವೋ
ಹುಡುಗನೋ ಇಷ್ಟಪಟ್ಟಿದ್ದೀರಿ, ಏನೋ ಪ್ರಸ್ತಾವನೆ ಇಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಈ ವಾರ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ. ಪ್ರಸ್ತಾವನೆಗಳಿಟ್ಟರೆ ಸ್ವಲ್ಪ ಸಕ್ಸಸ್ ಆಗುವಂಥ ಸಾಧ್ಯತೆಗಳಿದೆ. ಸ್ವಲ್ಪ ಷೇರು ಮಾರುಕಟ್ಟೆಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಈ ವಾರದಲ್ಲಿ ಆರೋಗ್ಯ ಸುಧಾರಣೆಗಳಿದೆ. ಸಾಲಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳಿದೆ. ಶತ್ರುಗಳ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಅಂತಕ್ಕಂಥದ್ದು ಒದಗಿ ಬರ್ತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ನಿಮಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಈ ವಾರದಲ್ಲಿ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು ಉಂಟು ಅಂತ ಹೇಳ್ತದೆ. ಅಷ್ಟಮ ಪ್ರಭಾವ ಅಂತಕ್ಕಂಥ ಸ್ಥಿತಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಕೆಡುಕನ್ನು ಮಾಡುವಂಥ ಸ್ಥಿತಿನಲ್ಲಿ ಇಲ್ಲ. ಕೆಲವೊಂದು ಕುಟುಂಬದೊಳಗಾಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಅಥವಾ ಮಾತಿನ ಧಾಟಿಗಳು ಕುಟುಂಬದ ಒಳಗಡೆ ಸ್ವಲ್ಪ ಒತ್ತಡವನ್ನು ತರಬಹುದು ಬಿಟ್ಟೆ ಗಂಭೀರವಾಗುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರುವುದಿಲ್ಲ ಅಂತಕ್ಕಂಥದ್ದು. ಭವಿಷ್ಯದ ವಿಚಾರ ಸಂಬಂಧಪಟ್ಟಂಥ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ಸರ್ಕಾರಿ ಕೆಲಸ ಕಾರ್ಯಗಳು ಆಗುವಂಥದ್ದು, ರಾಜಕಾರಣಿಗಳಿಂದ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ಪಡೆದುಕೊಂಡು ಬಂದಿದ್ದೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೇ ಇರೋದಿಲ್ಲ. ಈ ಸಂದರ್ಭದಲ್ಲಿ ಲಾಭಾಧಿಪತಿ ಧನ ಪ್ರಭಾವ, ಆರ್ಥಿಕ ಮುಗ್ಗಟ್ಟುಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಏನೇ ಅಡೆತಡೆಗಳಿದ್ದು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅದೆಲ್ಲವೂ ಕೂಡ ಒಡೆದಾಕತ್ತೆ. ಧರ್ಮ ಕಾರ್ಯ, ದಾನ ಧರ್ಮಗಳಿಗೆ, ಪೂಜೆ ಪುನಸ್ಕಾರಗಳಿಗೆ ಸ್ವಲ್ಪ ಹೆಚ್ಚಿನದಾದಂಥ ಖರ್ಚನ್ನು ಮಾಡ್ತಕ್ಕಂಥ ಸ್ಥಿತಿ ಉತ್ತಮವಾದಂಥದಕ್ಕೆ ಮತ್ತು ಒಳ್ಳೆಯತನಕ್ಕೆ ಖರ್ಚನ್ನು ಈ ವಾರದಲ್ಲಿ ವೃಶ್ಚಿಕ ರಾಶಿನವರು ಮಾಡ್ತೀವಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆದರೂ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳು, ಸಮಸ್ಯೆಗಳೇನಾದರೂ ಹೋಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಈ ವಾರ ದುರ್ಗಾ ಆರಾಧನೆಯನ್ನು ವೃಶ್ಚಿಕ ರಾಶಿನವರು ಮಾಡ್ತಕ್ಕಂಥದ್ದು ಸೂಕ್ತ. ಅಥವಾ ದುರ್ಗಾದೇವಿಗೆ ನಮಸ್ಕಾರವನ್ನು ಅಥವಾ ದೀಪದುರ್ಗಾ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ವೃಶ್ಚಿಕ ರಾಶಿನವರು ಅತ್ಯುತ್ತಮವಾದಂಥ ಫಲವನ್ನು ನೀವು ನೋಡ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಮಾನಸಿಕವಾದಂಥ ಒತ್ತಡದಿಂದ ಕೂಡಿರ್ತದೆ. ದೈಹಿಕ ಶ್ರಮ ಜಾಸ್ತಿ ಇರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಎಷ್ಟೇ ದೈಹಿಕ ಶ್ರಮವನ್ನು ಹಾಕಿ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಶ್ರಮಕ್ಕೆ ತಕ್ಕನಾದಂಥ ಒಂದು ಫಲ ಸಿಗೋದಿಲ್ಲ. ನಿಮ್ಮ ಶ್ರಮ 100ರಷ್ಟಿದ್ದರೆ ಒಂದು 60-70% ಅಥವಾ ಫಲ ಅಂತಕ್ಕಂಥದ್ದು ನಿಮಗೆ ಸಿಗುತ್ತೆ. 100 ರೂಪಾಯಿ ಸಿಗಲಿ ಅಂದರೆ 70 ರೂಪಾಯಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಆದರೂ ಶ್ರಮ ಜಾಸ್ತಿ ಇರುತ್ತೆ. ಸಿಗೋದಿಲ್ವ ಲಾಭ? ಅನುಕೂಲ ಆಗೋದಿಲ್ಲ? ಆಗತ್ತೆ. ಯಾಕೆಂದರೆ ತಾತ್ಕಾಲಿಕ ಮಿತ್ರತ್ವದಲ್ಲಿರೋದ್ರಿಂದ ಅನುಕೂಲದ ಸ್ಥಿತಿಯನ್ನು ಈ ವಾರದಲ್ಲಿ ನೋಡಬಹುದು ಅಂತಕ್ಕಂಥ ರೀತಿಯಲ್ಲೇ ಕಾಣ್ತದೆ. ಕೌಟುಂಬಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಬಂಧು ಬಾಂಧವರ ಶತ್ರುತ್ವ ಅಂತಕ್ಕಂಥ ಸ್ಥಿತಿ, ಕಲಹ ಅಂತಕ್ಕಂಥದ್ದು, ನೆರೆಹೊರೆಯವರಿಂದ ಕಲಹ ಅಂತಕ್ಕಂಥ ಸಂದರ್ಭಗಳು, ಗುರುಪ್ರಭಾವ ಮುಂದಕ್ಕೆ ಹೋಗೋವರೆಗೂ ಕೂಡ ನಿಮಗೆ ಈ ಪರಿಣಾಮ ಬಿಡೋದೇ ಇಲ್ಲ. ಮಾನಸಿಕವಾದಂಥ ಅತಂತ್ರತೆಯ ಒಂದು ಭಾವ, ದುಷ್ಟ ಆಲೋಚನೆಗಳು ಜಾಸ್ತಿ ಬರುತ್ತೆ. ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ ನೀವು ಊಹೆನೇ ಮಾಡೋದಕ್ಕಾಗೋದಿಲ್ಲ. ಆ ರೀತಿಯ ದುಷ್ಟ ಆಲೋಚನೆಗಳು ಹೆಚ್ಚಾಗಿ ಬರುವಂಥ ಲಕ್ಷಣಗಳಿರ್ತದೆ ಈ ವಾರದಲ್ಲಿ ಅಂತಕ್ಕಂಥದ್ದು. ಸ್ವಲ್ಪ ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ಪಂಚಮ ಪ್ರಭಾವ ಅಂತಕ್ಕಂಥದ್ದು, ಮಕ್ಕಳೊಂದಿಗೂ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರೀತಿ ಪಾತ್ರರೊಂದಿಗೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ನೋಡುವಂಥ ಲಕ್ಷಣಗಳು ಇರುವುದಿಲ್ಲ ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಅದೃಷ್ಟವಶಾತ್ ನಿಮಗೆ ಒಂದು ಅನುಕೂಲ ಏನಂತಂದರೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಗೃಹ ಬದಲಾವಣೆ ಸಂಬಂಧಪಟ್ಟಂತೆ ಅನುಕೂಲ ಅಂತಕ್ಕಂಥ ಸ್ಥಿತಿನಲ್ಲಿದೆ. ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲದ ಒಂದು ಸ್ಥಿತಿಯನ್ನು ನೋಡ್ತೀರಿ. ಮತ್ತು ರಾಜಕಾರಣಿಗಳಿಂದ ಸರ್ಕಾರಿ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥದ್ದಕ್ಕೆ ದಾರಿ. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳಿರ್ತದೆ. ಏನಾದರೂ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸಾಮಾನ್ಯವಾಗಿ ಸ್ಪಂದಿಸ್ತಾರಷ್ಟೇ, ಸಕ್ಸಸ್ ಇಲ್ಲ ಇರುವಂಥ ಸ್ಥಿತಿಗತಿಗಳು. ಧರ್ಮ ಕಾರ್ಯ, ದಾನ ಧರ್ಮ, ಪೂಜೆ ಪುನಸ್ಕಾರಗಳು, ಒಳ್ಳೆಯತನಕ್ಕೆ ಸ್ವಲ್ಪ ಖರ್ಚು ವೆಚ್ಚಗಳನ್ನು ಈ ವಾರದಲ್ಲಿ ಧನುಸ್ಸು ರಾಶಿನವರು ಮಾಡ್ತೀರಿ. ಒಟ್ಟಿನಲ್ಲಿ ಒಂದು 70 ಭಾಗ ಒಳಿತನ್ನು 30 ಭಾಗ ಕೆಡುಕನ್ನು ನೋಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ನಿಂತಿದೆ ಧನುಸ್ಸು ರಾಶಿನವ್ರಿಗೆ ಈ ವಾರ. ಗುರುಬಲ ಇಲ್ಲದೆ ಶನಿಬಲ ಇದ್ರೂ ಕೂಡ ಗುರುಬಲ ಇಲ್ಲದೆ ಇರತಕ್ಕಂಥದ್ರಿಂದ ನಿಮಗೆ ಆ ಶನಿಬಲದ ಪ್ರಭಾವವನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಪರಿಹಾರ ಮಾರ್ಗಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾವುದಾದರೂ ಅಶ್ವತ್ಥ ವೃಕ್ಷಕ್ಕೆ ನೀರನ್ನು ಹಾಕಿ ಒಂದು ಪ್ರದಕ್ಷಿಣೆ 9 ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ
ಸ್ವಲ್ಪ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಒಂದು ಹಳಿಗೆ, ಒಂದು ಹಾದಿಗೆ, ಒಂದು ಉತ್ತಮವಾದಂಥ ಸ್ಥಿತಿಗೆ ಬರುವಂಥ ಲಕ್ಷಣಗಳು ಗೋಚರಿಸುತ್ತೆ. ಉತ್ತಮವಾದಂಥ ಡಿಸಿಷನ್ಸನ್ನು ತೆಗೆದುಕೊಳ್ತೀರಿ, ಹೂಡಿಕೆ ಹೆಚ್ಚಾಗಿ ಮಾಡ್ತೀರಿ, ಯಾವುದಾದ್ರು ಉತ್ತಮವಾದಂಥ ಕಾರ್ಯದ ಕಡೆಗೆ ಹೂಡಿಕೆನ ಜಾಸ್ತಿ ಮಾಡ್ತೀರಿ. ನಿಮಗೆ ಲಾಭವನ್ನು ತರುವಂಥ ವಿಷಯಗಳಿಗೆ ನೀವು ಹೆಚ್ಚಾಗಿ ಖರ್ಚು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಆರ್ಥಿಕ ಸುಧಾರಣೆಗಳ ಲಕ್ಷಣಗಳು ಕೂಡ ಇದೆ. ಮತ್ತು ಇರುವಂಥ ಸಮಸ್ಯೆಗಳು ಬಗೆಹರಿತದೆ ಎನ್ನುವ ರೀತಿಯಾದಂಥ ಭರವಸೆಗಳು ಕೂಡ ಮೂಡುವಂಥ ಲಕ್ಷಣಗಳು ಉಂಟು. ನೇರ ಮಾತುಗಳು ಸ್ವಲ್ಪ ನಿಮಗೇನಾದರೂ ಕೆಲವೊಂದು ವಿಘ್ನಗಳನ್ನು ತರಬಹುದು ಅಷ್ಟೇ. ಸ್ವಲ್ಪ ಮಾತನ್ನು ಸ್ವಲ್ಪ ಆದಷ್ಟು ಇಡುತ್ತಾ ನೋಡಿ ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ನೀವು ಮಾಡೋದು ಸರಿಯಾಗೇ ಇರುತ್ತೆ, ಬಟ್ ಕೇಳಿಸ್ಕೊಳ್ಳತಕ್ಕಂಥವ್ರು ಅದನ್ನು ವಿರೋಧವಾಗಿ ಕೇಳಿಸ್ಕೊಳ್ತಾರೆ. ಹಾಗಾಗಿ ನೋಡಿಕೊಳ್ಳಿ. ಮತ್ತು ತೃತೀಯ ಪ್ರಭಾವ ಮತ್ತು ಬಂಧು ಬಾಂಧವರಿಂದ ಸಹಕಾರ, ಅನುಕೂಲ ಮತ್ತು ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ಬಂಧು ಬಾಂಧವರೊಂದಿಗೆ. ಮತ್ತು ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಾಗುತ್ತೆ. ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ, ಮಕರ ರಾಶಿನವ್ರಿಗೆ ಅದ್ಭುತವಾದಂಥ ಅವಕಾಶ, ಯೋಗ ಫಲಗಳು ಬರುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತಿದೆ. ಮಕ್ಕಳ ಜೀವನದಲ್ಲಿ ಬದಲಾವಣೆಗಳು, ಮಕ್ಕಳೊಂದಿಗೆ ಇರ್ತಕ್ಕಂಥ ಮನಸ್ತಾಪ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು. ಊಹಾತ್ಮಕವಾದ ಯಾವತ್ತೂ ಏನೋ ತುಂಬ ದಿವಸಗಳಿಂದ ಈ ಕೆಲಸ ಆಗಬೇಕು ಆ ಕೆಲಸ ಆಗಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂತಂದರೆ ಆ ಕೆಲಸ ಈ ವಾರದಲ್ಲಿ ಪ್ರಯತ್ನಪೂರ್ವಕವಾಗಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಗಂಭೀರವೇನಾಗೋದಿಲ್ಲ. ಸ್ವಲ್ಪ ಯಥಾವತ್ತು ತಟಸ್ಥ ರೀತಿಯಲ್ಲಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಶತ್ರುಗಳಿಂದ ಏನು ಸಮಸ್ಯೆಗಳಾಗೋದಿಲ್ಲ. ಬಟ್ ಸಾಲವನ್ನು ಕೇಳಿದ್ದೀರಿ ಯಾರಿಂದಲೋ, ಎಲ್ಲಿಂದಲೋ, ಬ್ಯಾಂಕಲ್ಲಿಲೋ ಅಪ್ಲೈ ಮಾಡಿದ್ದೀರಿ, ಸ್ವಲ್ಪ ಸಹಕಾರ ಅಥವಾ ಪ್ಲಸ್ ಆಗುವಂಥ ಸ್ಥಿತಿನಲ್ಲಿದೆ. ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲದ ಯೋಗ ಫಲಗಳನ್ನು ಈ ವಾರದಲ್ಲಿ ಪಡೆದುಕೊಂಡು ಬಂದಿದ್ದೀರಿ. ಅಷ್ಟಮ ಪ್ರಭಾವ ವ್ಯಯಾಂಶ, ಹಾಗಾಗಿ ರಾಜಕಾರಣಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಎಲ್ಲೋ ತೊಂದರೆ, ತಾಪತ್ರಯ, ನಷ್ಟ, ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಅಷ್ಟಮಾಧಿಪತಿ ಬಲವಾಗಬಾರದು, ಬಟ್ ಬಲಯುತನಾಗಿದ್ದಾನೆ. ಆ ಬಲಯುತನಾಗಿರೋದ್ರಿಂದ ನಿಮಗೆ ಅವರಿಂದ ಸಂಕಷ್ಟ ತಪ್ಪಿದ್ದಲ್ಲ. ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಈ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಅಧೀನದಲ್ಲಿರ್ತಕ್ಕಂಥವರು ಇಂಥವರೆಲ್ಲ ಭಾಳ ಕಿರುಕುಳ ಕೊಡ್ತಾರೆ. ಬಟ್ ಈಗ ಈ ವಾರ ಅದರ ಪರಿಣಾಮ ಜಾಸ್ತಿ ಇರ್ತದೆ. ಇನ್ನು ಭಾಗ್ಯ ಪ್ರಭಾವ, ತಂದೆಯಿಂದ ಸಹಕಾರ, ಆರ್ಥಿಕ ಅನುಕೂಲ, ವಿದ್ಯಾನುಕೂಲ, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಯೋಗ ಫಲಗಳನ್ನು ಪಡ್ಕೊಂಡು ಬಂದಿದ್ದೀರಿ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಉತ್ತಮವಾದಂಥ ಅವಕಾಶ, ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡು ಬರತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆಗಳನ್ನು ನೋಡುವಂಥ ಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆಯಿಂದ ಹೋಗ್ತಕ್ಕಂಥದ್ದು ಸೂಕ್ತ ಮಕರ ರಾಶಿನವರು. ಉದ್ಯೋಗ ಬದಲಾವಣೆ ಮತ್ತು ಉದ್ಯೋಗ ಬಡ್ತಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಹೋಗಿ. ಇನ್ನು ಪರಿಹಾರವನ್ನು ಮಾರ್ಗವನ್ನು ನೋಡಬೇಕು, ನಿಮಗೇನಾದರೂ ಅನುಕೂಲವಾಗಬೇಕು, ಇನ್ನಷ್ಟು ಒಳ್ಳೆಯ ಫಲವನ್ನು ನೋಡಬೇಕು ಅಂದರೆ ಸಾಧ್ಯವಾದಷ್ಟು ಈ ವಾರ ಶಿವನ ಆಲಯದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಮಕರ ರಾಶಿನವರು. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಲಾಭವನ್ನು ತರುವಂಥ ನಿರೀಕ್ಷೆಗಳು ಮೂಡುವಂಥ ಸಾಧ್ಯತೆಗಳಿರುತ್ತೆ. ಏನೋ ಅನುಕೂಲವಾಗುತ್ತೆ, ಬದಲಾವಣೆಗಳಾಗುತ್ತೆ, ಭವಿಷ್ಯವನ್ನು ಕಟ್ಟಿಕೊಳ್ತೀವಿ ಅನ್ನೋ ರೀತಿಯಾದಂಥ ಒಂದು ಭರವಸೆಗಳು ಮೂಡುತ್ತೆ. ಬಟ್ ಅದರಲ್ಲಿ ಒಂದು ತಕ್ಕ ಮಟ್ಟಿಗೆ ಒಂದು 10% ಆದರೂ ಸ್ವಲ್ಪ ಸುಧಾರಣೆ ಆಗುವಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಒಂದು 10%, 100ಕ್ಕೆ 10%, ಏನೂ ಇಲ್ಲದಂಥದ್ದು, ಝೀರೋನಲ್ಲಿದ್ದಂಥದ್ದು ಒಂದು 10% ಆದರೂ ಸುಧಾರಣೆ ಆಗುವಂಥ ಸ್ಥಿತಿ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮಾತಿನಿಂದ ಶತ್ರುತ್ವವನ್ನು ಜಾಸ್ತಿ ಮಾಡಿಕೊಳ್ತೀರಿ. ಆಹಾರ ವ್ಯತ್ಯಾಸ ಸ್ವಲ್ಪ ಅನಾರೋಗ್ಯವನ್ನು ತರುವಂಥ ಸ್ಥಿತಿ ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರಿಂದ ಮಾನಸಿಕವಾದಂಥ ವೇದನೆ ಮತ್ತು ಮಾನಸಿಕವಾದಂಥ ಹಿಂಸೆಯನ್ನು ಅನುಭವಿಸ್ತೀರಿ. ದಾಯಾದಿ ಕಲಹಗಳು ಜಾಸ್ತಿ ಆಗುವಂಥ ಲಕ್ಷಣಗಳು ಈ ವಾರದಲ್ಲಿ ನೋಡ್ತೀರಿ. ಸ್ಥಿರಾಸ್ತಿ ವ್ಯವಹಾರಗಳು, ವಾಹನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿತ್ತು ಅಂದರೆ ಸ್ವಲ್ಪ ಪೂರಕವಾದಂಥ ವಾತಾವರಣಗಳಿದೆ. ಗುಪ್ತ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಇದೆ. ಪಂಚಮ ಪ್ರಭಾವ, ಸ್ವಲ್ಪ ಮಕ್ಕಳಿಂದ ಆರ್ಥಿಕವಾದಂಥ ಮುಗ್ಗಟ್ಟು ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯ, ವಾರಾಂತ್ಯದಲ್ಲಿ ಮಾತ್ರ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ
ಬಹಳ ಎಚ್ಚರಿಕೆಯಿಂದಲೇ ಇರಬೇಕಾಗತ್ತೆ. ಸಂಗಾತಿಯೊಂದಿಗೆ ಮನಸ್ತಾಪ, ಶುಭ ಕಾರ್ಯ ಪ್ರಯತ್ನ ಸಹಕಾರಿಯಾಗಿ ನಿಂತಿಲ್ಲ ಅಂತಕ್ಕಂಥದ್ದು. ಅಷ್ಟಮಾಧಿಪತಿಯಾದಂಥ ಲಾಭ ಪ್ರಭಾವಕ್ಕೊಳಗಾಗಿದ್ರೂ ಕೂಡ ಲಾಭವಾಗಬೇಕು. ಯಾವುದೋ ಹೆಣ್ಣು ಮಗಳಿಂದ ನಿಮಗೆ ಲಾಭವಾಗಬೇಕು, ಅನುಕೂಲವಾಗಬೇಕು. ನಿಮ್ಮದೇ ಆದಂಥ ಕೆಲವೊಂದು ಉಡಾಫಿತನದ ನಡವಳಿಕೆಯೋ ಅಥವಾ ನಿಮ್ಮದೇ ಆದಂಥ ಅಹಂಕಾರದ ನಡವಳಿಕೆಯೋ ನಿಮ್ಮದೇ ಆದಂಥ ದರ್ಭದ ಒಂದು ಸ್ಥಿತಿಯಿಂದಲೋ ಬರುವಂಥ ಆ ಹೆಣ್ಣು ಮಗಳಿಂದ ಆಗುವಂಥ ಲಾಭವನ್ನು, ಅನುಕೂಲವನ್ನು ಕಳ್ಕೊಳ್ತೀರಿ. ಹಾಗಾಗಿ ನಿಮಗೇನಾದರೂ ಲಾಭ ಆಗಬೇಕು ಅಂದರೆ ಸ್ವಲ್ಪ ಆದಷ್ಟು ತಗ್ಗಿ ಬಗ್ಗಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ. ಉನ್ನತ ಅಧಿಕಾರಿಗಳಿಂದ ನಿಮಗೆ ಅಷ್ಟೊಂದು ಪ್ರೋತ್ಸಾಹ, ಸಹಕಾರ ಅಂತಕ್ಕಂಥದ್ದು ಸಿಗುವುದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವ್ಯಯಾಧಿಪತಿ ಧರ್ಮ ಕಾರ್ಯ, ದಾನ ಧರ್ಮ, ಮನೆಯಲ್ಲಾಗ್ತಕ್ಕಂಥ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚಿನದಾಗಿ ಖರ್ಚು ಮಾಡತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಬರಬಹುದು. ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ರೆ ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕು? ಸಾಮಾನ್ಯವಾಗಿ ಒಂದು 50-50 ಅನ್ನೋ ರೀತಿಯಲ್ಲಿ ನಿಂತಿದೆ. ಯಾರಿಗೆ? ಕುಂಭರಾಶಿನವ್ರಿಗೆ ಆದಷ್ಟು ಸುಧಾರಣೆ ಮಾಡಿಕೊಳ್ಳಿ. ಸ್ವಲ್ಪ ಅದು ಇನ್ನಷ್ಟು ಜಾಸ್ತಿ ಆಗಬೇಕು ಅನ್ನೋ ಈ ರೀತಿಯಲ್ಲಿ ಇತ್ತು ಅಂತಂದರೆ ಸುಬ್ರಹ್ಮಣ್ಯನಿಗೆ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಮಗಿರ್ತಕ್ಕಂಥ ಸಮಸ್ಯೆಗಳು, ತೊಂದರೆ ತಾಪತ್ರೆಗಳಿಗೆ ಒಂದು ಸಣ್ಣದಾದಂಥ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗ್ತದೆ ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಈ ವಾರದಲ್ಲಿ ವಾರ ಮಧ್ಯಭಾಗದವರೆಗೆ ಆಲ್ಮೋಸ್ಟ್ ಗುರುವಾರದವರೆಗೆ ಉತ್ತಮವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇದೆ. ಅನುಕೂಲ. ಗುರುಬಲ ಇಲ್ಲ ಅಂದ್ರೂ, ಶನಿ ಕಾಟವಿದ್ದೂ ಕೂಡ ಈ ವಾರದಲ್ಲಿ ಮಾತ್ರ ಉತ್ತಮವಾದಂಥ ಫಲವನ್ನು ನೋಡುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಆರ್ಥಿಕ ಕೌಟುಂಬಿಕವಾದಂಥ ವ್ಯಕ್ತಿಗಳಿಂದ, ಕುಟುಂಬದ ಸದಸ್ಯರಿಂದ ಆರ್ಥಿಕವಾಗಿದ್ದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಕೂಡ ಈ ವಾರದಲ್ಲಿ ಗೋಚರವಾಗುತ್ತೆ. ಕುಟುಂಬದಲ್ಲಿ ಒಂದು ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚಿನದಾದಂಥ ಚಟುವಟಿಕೆಯಿಂದ ಕೂಡಿರ್ತದೆ ಅಂತಕ್ಕಂಥ ಸ್ಥಿತಿ. ಸ್ವಲ್ಪ ಬಂಧು ಬಾಂಧವರಿಂದ ಸ್ವಲ್ಪ ಸಹಕಾರ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರ್ತದೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಒತ್ತಡಗಳಿರ್ತದೆ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡ್ತೀರಿ, ಅಥವಾ ಇನ್ಮೇಲೆ ಏನಾದರೂ ಈಗ ಬೇಡ ಇನ್ನೊಂದು ಗಂಟೆ ಬಿಟ್ಟು ಹೋದನ ಅಂತ ಹಂಗೆ ಟೈಮ್ ಪಾಸ್ ಮಾಡಿಕೊಂಡು ಹೋಗುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಂಚಮ ಪ್ರಭಾವ, ಮಕ್ಕಳಿಂದ ಅನುಕೂಲ, ಯೋಗಫಲ, ಲಾಭ ಅಂತಕ್ಕಂಥದ್ದು, ಉದ್ಯೋಗ ಲಾಭ, ಸರ್ಕಾರಿ ಅಧಿಕಾರಿಗಳಿಂದ ಅನುಕೂಲ, ಸಾಲದ ಸಹಾಯವೇನಾದರೂ ಬೇಕಂದ್ರೂ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡ್ಕೊಂಡಿದ್ದೀರಿ. ಸ್ವಲ್ಪ ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥದ್ದು, ಪ್ರಶಂಸೆಗಳು ಬರುವಂಥ ಸಾಧ್ಯತೆಗಳು ಈ ವಾರದಲ್ಲಿ ಕಂಡು ಬರ್ತದೆ. ರಾಜಕಾರಣಿಗಳಿಂದ ಅನುಕೂಲವಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಉಂಟು ಅಂತ ಹೇಳಿದ್ರೆ, ಶುಭ ಕಾರ್ಯ ಪ್ರಯತ್ನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡಬಹುದು, ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಈ ವ್ಯಾಜ್ಯಗಳಲ್ಲಿ ನಿಮಗೆ ಜಯವನ್ನು ಸಾಧಿಸ್ತಕ್ಕಂಥ ಲಕ್ಷಣಗಳಿದೆ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗುವಂಥ ಯೋಗಫಲ ಮತ್ತು ತಂದೆಯಿಂದ ಸಹಕಾರ, ತಂದೆಯಿಂದ ಆರ್ಥಿಕವಾದಂಥ ಅನುಕೂಲವನ್ನು ಪಡಿತಕ್ಕಂಥ ಸ್ಥಿತಿಯೂ ಕೂಡ ಉಂಟು. ಮೇಲಧಿಕಾರಿಗಳಿಂದ ಏನಾದರೂ ಸಣ್ಣದಾಗಿ ಸ್ವಲ್ಪ ತಗ್ಗಿ ಬಗ್ಗಿ ಹೋದರೆ, ರಿಕ್ವೆಸ್ಟ್ ಮುಖಾಂತರವಾಗಿ ಹೋದರೆ ಮೇಲಧಿಕಾರಿಗಳ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಸ್ಪಂದಿಸ್ತಾರೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹೋಗುವಂಥದ್ದು ಸೂಕ್ತ. ಉತ್ತಮ ಸ್ನೇಹಿತರ ಒಂದು ಸಂಪರ್ಕ ಬೆಳೀತಕ್ಕಂಥ ಲಕ್ಷಣಗಳು ಉಂಟು ಈ ವಾರದಲ್ಲಿ. ಸ್ವಲ್ಪ ವಾರ ಆರಂಭ ನಿಮಗೆ ಎಡರು ತೊಡರಿನಿಂದ ಕೂಡಿದ್ರೂ ಕೂಡ ಮಂಗಳವಾರ, ಬುಧವಾರ, ಗುರುವಾರ ಈ ಸಂದರ್ಭ ಉತ್ತಮವಾದಂಥ ಸ್ಥಿತಿಯನ್ನು ತರಬಹುದು. ಮತ್ತು ಶುಕ್ರವಾರ, ಶನಿವಾರ ಸ್ವಲ್ಪ ಅಡ್ಡವಾಗಬಹುದು, ಅಂದರೆ ಹಿನ್ನಡೆ ಆಗಬಹುದು. ಈ ಸ್ಥಿತಿನಲ್ಲಿ ಈ ವಾರ ನಿಮಗೆ, ಯಾರಿಗೆ? ಮೀನರಾಶಿನವ್ರಿಗೆ ಇರುತ್ತದೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ ನಿಮಗೆ ಇನ್ನಷ್ಟು ಉತ್ತಮವಾದಂಥ ಒಂದು ಫಲ ಸಿಗಬೇಕು ಅಂದರೆ, ಸಾಧ್ಯವಾದಷ್ಟು ಈ ತುಂಬೆಯ ಹೂವಿನಿಂದ ಶಿವನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಅಥವಾ ದ್ವಾದಶ ನಾಮವನ್ನಾದರೂ ಕೂಡ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅಥವಾ ಮಾಡಿಸ್ಲಿಲ್ಲ ಅಂದರೆ ನೀವೇ ಮನೇಲಿ ಮಾಡಬಹುದು. ಮಾಡಿದರೆ ಸರ್ವದೋಷ ನಿವಾರಕವಾಗಿ ಉತ್ತಮವಾದಂಥ ಫಲವನ್ನು ನೀವು ಮೀನರಾಶಿಯನ್ನು ನೋಡಬಹುದು. ಒಳ್ಳೆಯದಾಗಲಿ.
ಸಮಸ್ತಾಸ್ಕಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.